ಸೊ ನೀವು ಹೇಳಿದ್ರೆ ಇದರಲ್ಲಿ ಎಲ್ಲ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ನ ಮಿಕ್ಸ್ ಮಸಾಲ ಇದೆ. ಸೊ ರೋಣ ಒಟ್ಟಾರೆಯಾಗಿ ಯಾವ ಜಾನರ್ ಸಿನಿಮಾ ಅಂತ ಕೇಳೋದಾದ್ರೆ? ಅದೇ ಮೇಡಮ್, ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ಆ್ಯಕ್ಚುಲಿ ಆ್ಯಕ್ಷನ್ ಡ್ರಾಮಾ ಇದು, ಬಟ್ ಅದಕ್ಕೆ ಫಿಕ್ಸ್ ಇಲ್ಲ ಮೇಡಮ್. ಪ್ರತಿಯೊಂದು ಜಾನರ್ ಇನ್ಕ್ಲೂಡ್ ಆಗುತ್ತೆ. ನೀವು ಹೇಳ್ದಂಗೆ ಸಸ್ಪೆನ್ಸ್ ಇದೆ, ಆ್ಯಕ್ಷನ್ ಥ್ರಿಲ್ಲರ್, ಆ್ಯಕ್ಷನು ಇದೆ, ಎಲ್ಲಾನು ಇದೆ. ಎಲ್ಲದನ್ನೂ ಇದೆ. ಸೊ ಯಾವುದೇ ಆಡಿಯನ್ಸ್ ಬಂದ್ರು ಹೌದು ಎಲ್ಲ ಆಯಾಮದಲ್ಲಿ ಚಿತ್ರನ ನೋಡಿ ಎಂಜಾಯ್ ಮಾಡ್ಬೋದು ಅಂತ. ಇಲ್ಲಿ ವಿಶೇಷತೆ ಏನು ಗೊತ್ತಾ ಮೇಡಮ್, ಈಗ 100ಕ್ಕೆ 100 ಭಾಗ ಬರೀ ಥ್ರಿಲ್ಲರ್ ಅಥವಾ 100ಕ್ಕೆ 100 ಭಾಗ ರೊಮ್ಯಾನ್ಸ್, ಈ ಥರ 100ಕ್ಕೆ 100 ಕೊಟ್ಟರೆ ಅದು ಎಲ್ರಿಗೂ ಈಗ ಬರೀ ಊಟಕ್ಕೆ ಅನ್ನ ಸಾರು ಕೊಟ್ಟಂಗೆ ಆಗ್ತದೆ. ಸೊ ಊಟ ಅಂತಂದಾಗ ಅಲ್ಲೊಂದು ಪಲ್ಯ ಇರಬೇಕು, ಅಲ್ಲೊಂದು ಚೂರು ಉಪ್ಪು ಇರಬೇಕು, ಒಂದು ಚೂರು ಉಪ್ಪಿನಕಾಯಿ, ಹೇಗೆ ಬೇರೆ ಬೇರೆ ವೆರೈಟೀಸ್ ಇರಬೇಕು. ಹಾಗೆ ಈ ಸಿನಿಮಾದಲ್ಲಿ ನಮ್ಮ ಸತೀಶ್ ಸರ್ ಪ್ರತಿಯೊಂದನ್ನು, ಈಗ ಪೊಲಿಟಿಕಲ್ ಡ್ರಾಮಾ ಇದೆ ಅಂತಂದರೆ ರಾಜಕೀಯದ ಮೇಲಾಟಗಳು ನಡೀತದೆ, ಪ್ರೀತಿ ಇರಬೇಕು ನೋಡಿ. ಇಲ್ಲಿ ಪ್ರೀತಿ ಮಾಡೋದು ಭಾಳ ವಿಶೇಷವಾಗಿದೆ ಈ ಸಿನಿಮಾದಲ್ಲಿ. ಪ್ರೀತಿ ಹೇಗೆ ಅಂದರೆ ಆ ಹುಡುಗ ಮತ್ತು ಹುಡುಗಿ ಇಬ್ಬರೂ ಸಮಾಜಮುಖಿಯಾಗಿದ್ದಾರೆ. ಅಂದರೆ ಇಡೀ ಊರನ್ನು ಬದಲಾಯಿಸಬೇಕು, ಊರಲ್ಲಿ ಆಗ್ತಾ ಇರುವಂಥ ಅನೇಕ ತೊಂದರೆಗಳನ್ನ ತಿದ್ದಬೇಕು, ಆ ನಿಟ್ಟಿನಲ್ಲಿ ಹೋಗ್ತಾರೆ. ಅವರಿಬ್ಬರ ಮನಸ್ಸು ಆ ಥರದಲ್ಲಿ ಮಿಡಿಯೋದ್ರಿಂದ ಪ್ರೀತಿ ಉಂಟಾಗುತ್ತೆ. ಸೊ ಬೇರೆ ಎಲ್ಲೋ ನೋಡದೆ ಅದರಿಂದ ಪ್ರೀತಿ ಉಂಟಾಯಿತು ಅನ್ನೋ ಥರದಲ್ಲಿ ಪ್ರೀತಿ ಹುಟ್ಟೋದಿಲ್ಲ. ಆಮೇಲೆ ಆ ಊರಿನ ಹುಡುಗರು, ಈತನ ಸ್ನೇಹಿತರೇನಿದ್ದಾರೆ, ಹೀರೋನ ಸ್ನೇಹಿತರು ಹೇಳಿದಾರಲ್ಲ, ಇದು ಎಲ್ಲ ಊರಲ್ಲೂ ಸಿಗುವಂಥ ಹುಡುಗರಾಗಿರ್ತಾರೆ. ಯಾಕೆಂದರೆ ಅವರ ಓದುವಿಕೆಯ ಅಥವಾ ಅವರು ಓದಿದ್ದನ್ನು ತೊಗೊಂಬಂದು ತನ್ನ ಹಳ್ಳಿಯ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ, ಮತ್ತು ಯೂತ್ಸ್ಗಿದೊಂದು ಒಳ್ಳೆಯ ಮಾರಲ್ಲ. ಯಾಕೆಂತಂದರೆ ನಾವು ಇವತ್ತು ಇಡೀ ಸಮಾಜ ಹೇಗಾಗಿದೆ ಅಂತಂದರೆ ಸಂಕೀರ್ಣತೆಯ, ಅಂದರೆ ಒಂದೇ ಫ್ಯಾಮಿಲಿಯಲ್ಲಿ 4-5 ಭಾಗಗಳಾಗಿ, ಈಗ ಗಂಡ ಹೆಂಡ್ತಿನೇ ಒಟ್ಟೊಟ್ಟಿಗೆ ಬದುಕೋದು ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಒಂದು ಊರು ಹೇಗೆ ಬದುಕಬೇಕು, ಊರಿನ ಸ್ನೇಹಿತರು ಹೇಗೆ ಬದುಕಬೇಕು, ಊರಿನ ತಂದೆ ಮತ್ತು ತಾಯಿ ಹೇಗೆ ಬದುಕಬೇಕು ಅನ್ನೋದು ಎಲ್ಲವನ್ನು ನಾವು ಹೇಳ್ತಾ ಹೋಗಿದ್ದೀವಿ. ಸೊ ಹಾಗಾಗಿ ಇದು ಒಂದು ಪೂರ್ಣ ಪ್ರಮಾಣದ ಕುಳಿತು ನೋಡಬಹುದಾದ ಚಿತ್ರ. ಓಕೆ, ಸೊ ಚಿತ್ರದಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇದೆ ಅಂತ ಹೇಳಿದ್ರಿ. ಸೊ ಯಾವ ಕ್ಯಾರೆಕ್ಟರು ಮೂವಿ ನೋಡಿ ಬಂದ ತಕ್ಷಣ ನೆನಪಿನಲ್ಲಿ ಉಳಿಯುವಂಥ ಕ್ಯಾರೆಕ್ಟರ್ ಯಾವುದಾಗಿರುತ್ತೆ ಚಿತ್ರದಲ್ಲಿ, ಆ್ಯಂಡ್ ತುಂಬ ಟ್ರಿಗರ್ ಮಾಡುವಂಥ ಕ್ಯಾರೆಕ್ಟರ್ ಯಾವುದಾಗಿರುತ್ತೆ? ಮೇಡಮ್ ಆಲ್ಮೋಸ್ಟ್ ಮೇನ್ ಕ್ಯಾರೆಕ್ಟರ್ ಭಾಳ ಬರ್ತವೆ ಮೇಡಮ್. ಅಂದರೆ ಇದೇ ಅಂತಲ್ಲ, ಫಾರ್ ಎಕ್ಸಾಂಪಲ್ ಹೀರೋನೇ ತಲೆಯಲ್ಲಿ ಉಳಿತಾರೆ. ಆಮೇಲೆ ಶರತ್ ಸಾರು, ಬಾಲರಾಜ್ ಸಾರು, ಆಮೇಲೆ ವಿಜಯ್ ಸರ್ ಅಂತೂ ಸ್ಪೆಷಲಾಗಿ ತಲೆಯಲ್ಲಿ ಉಳಿತಾರೆ. ಆಮೇಲೆ ಚಿಲ್ಲರ್ ಮಂಜು ಸರ್ ಅವರು ಸ್ಪೆಷಲ್ ಆಗಿದೆ. ಆಮೇಲೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಎಲ್ಲರೂ ಆಲ್ಮೋಸ್ಟ್ ತಲೆಯಲ್ಲಿ ಉಳಿತಾರೆ ಮೇಡಮ್. ಸೊ ಹೀರೋ ಹೀರೋಯಿನ್ ಪಿಕ್ಚರೈಸೇಷನ್ ಆಗಬೇಕಾದ್ರೆ ಹೇಗಿತ್ತು? ನೀವು ಅನ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದಾರ? ಹೌದು, ಮಾಡಿದ್ದಾರೆ ಮೇಡಮ್, ಇಬ್ಬರು ಮಾಡಿದ್ದಾರೆ. ಯಾವ್ದು ತುಂಬ ಖುಷಿ ಇದೆ ತಮಗೆ ಮೇಡಮ್? ಇವಾಗ ರಘುದ ಇದರಲ್ಲಿ ಆ್ಯಕ್ಷನ್ ನಾವು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವೇನು ಅನ್ಕೊಂಡು ಅದಕ್ಕಿಂತ ಬೇರೆ ಥರನೇ ಬಂದಿದೆ. ಆಮೇಲೆ ಫೈಟ್ ಆಗಲಿ, ಆಮೇಲೆ ಪರ್ಫಾರ್ಮೆನ್ಸ್, ಒಂದು ತಂದೆ ಮಗಂದು ಪರ್ಫಾರ್ಮೆನ್ಸ್ ಇದೆ ಮೇಡಮ್. ತಂದೆ ಮಗಂದು ಶರತ್ ಸಾರು ರಘು ಇಬ್ಬರು ಒಂದು ಸೀನಲ್ಲಿ ಬರ್ತಾರೆ. ಸೀನಲ್ಲಿ ಬರ್ತಾ ಇರುವಾಗ ರಘುದು ಡೈಲಾಗ್ ಇಲ್ಲ, ಬರೀ ಶರತ್ ಸಾರೇ ಡೈಲಾಗ್. ಒಂದು 2 ಮಿನಿಟ್ಸ್ ಇದೆ ಆ್ಯಕ್ಷನ್ ಅಂತ ಹೇಳಿದೆ, ಫುಲ್ ಇಡೀ ಸೆಟ್ಟೇ ಫುಲ್ ಸೈಲೆಂಟ್. ಸಾರ್ ಡೈಲಾಗ್ ಹೇಳ್ತಾರೆ, ಡೈಲಾಗ್ ಹೇಳ್ತಾ ಇದ್ದಾರೆ, ಫುಲ್ ಎಲ್ಲರೂ ಸೈಲೆಂಟ್ ಇದ್ದಾರೆ. ಕಟ್ ಆಯಿತು, ಎಲ್ಲರೂ ಕ್ಲಾಪ್ಸ್ ಆಗಿದ್ದಾರೆ. ಓಕೆ, ರಘು ಆಟೋಮೆಟಿಕ್ ಕಣ್ಣಲ್ಲಿ ಇರುವಂಥ ರಘುಗೆ. ಓಹ್ ನೈಸ್. ಸೊ ಆ ಥರ ಸಿಚುಯೇಷನ್ಸ್ ಜಾಸ್ತಿ ಇದೆ, ಅದು ಇದೆ. ಆಮೇಲೆ ಹೀರೋ ಮತ್ತು ಹೀರೋಯಿನ್ ಒಂದು ಸೀನ್ ಬರುತ್ತೆ, ಅಲ್ಲಿ ಅಷ್ಟೇ ಜನ 100% ಅಲ್ಲಿ ಅಳ್ತಾರಂತ ನಾನು ಬರ್ಕೊಡ್ತೀನಿ ಮೇಡಮ್. ಸೊ ಈ ಕಾಂತಾರ ಚಿತ್ರ ಬಂದಾದ ನಂತರ ಡಿವೈನ್ ಬೇಸ್ಡ್ ಚಿತ್ರಗಳು, ಡಿವೈನ್ ಟಚ್ ಇರುವಂಥ ಚಿತ್ರಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದೇನಾದರೂ ಇನ್ಸ್ಪಿರೇಷನ್ ಈ ಡಿವೈನ್ ಟಚ್? ಆ್ಯಕ್ಚುಲಿ ನಾವು ಹೇಳ್ಬೇಕಂತಂದ್ರೆ ಅಂದರೆ ಈ ಕತೆಗೆ ನಾವು ಡಿವೈನೇ ಮಾಡ್ಬೇಕಂತ ಇದು ಮಾಡಿಲ್ಲ. ನಾವು ಕತೆ ಇದು ಹೋಗ್ತಾ ಇರುವಾಗ ಜರ್ನಿಯಲ್ಲಿ ಅದೊಂದು ಪಾರ್ಟ್. ಸೊ ಮೇಲೆ ಇನ್ನೊಂದು ನಮ್ಮ ಸಂಪ್ರದಾಯದ ಹೇಳೋಕ್ಕೆ ಹೊರಡಿದ್ವಿ. ಸೊ ಅಂದರೆ ಇನ್ಸ್ಪಿರೇಷನ್ ಅಂತಲ್ಲ, ಅಂದರೆ ಕಾಂತಾರನೇ ಬೇರೆ, ನಮ್ಮ ಸಿನಿಮಾನೇ ಬೇರೆ. ಓಕೆ, ಸೊ ಒಟ್ಟಾರೆಯಾಗಿ ನಿಮ್ಮ ಮುಂದಿನ ಕನಸು, ಆಲೋಚನೆ ಏನಿದೆ? ದೊಡ್ಡ ಕನಸ ಇದೆ ಮೇಡಮ್, ನೋಡೋಣ. ಯಾವುದಾದ್ರೂ ಒಂದು ಕನಸು ನಮ್ಮ ಜೊತೆ ಶೇರ್ ಮಾಡ್ತೀರಾ? ಮುಂದಿನ ಕನಸು, ಮುಂದಿನ ಸ್ಟೆಪ್ ಏನು ಮಾಡಬೇಕು ಅಂತ? ಮುಂದಿನ ಸ್ಟೆಪ್ ಎಲ್ಲ ಇದು ಈ ಸಿನಿಮಾದ ಮೇಲೆ ನಿಂತಿದೆ ಮೇಡಮ್. ಈ ಸಿನಿಮಾದ ಮೇಲೆ ನಿಂತಿದೆ. ಸೊ ಒಟ್ಟಾರೆಯಾಗಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ನವೆಂಬರ್ 7ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಪ್ರೇಕ್ಷಕರಿಗೆ ಹೇಳೋದೇನಿಲ್ಲ, ಕೇಳೋದು ಅವರನ್ನು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರೇ ಹೇಳಿರುವಂಥದ್ದು ಅಭಿಮಾನಿ ದೇವರುಗಳೇ ಅಂತೇಳಿ. ಅಭಿಮಾನಿ ದೇವರುಗಳೇ ನಮ್ಮ ದೇವರುಗಳು. ಇವತ್ತು ಕನ್ನಡ ಚಿತ್ರರಂಗ ಅಂದ್ರೇ ಜಗತ್ತು ಬೆರಗಾಗಿ ನೋಡುವಂಥ ಚಿತ್ರರಂಗ. ಆಮೇಲೆ ಕನ್ನಡ ಚಿತ್ರರಂಗ ಅಂದರೆ ಏನಾದರೂ ವಿಶೇಷತೆಗಳನ್ನು ಕೊಡುವಂಥ ಚಿತ್ರರಂಗ ಆಗಿದೆ.
ಆಮೇಲೆ ಬೇರೆ ಬೇರೆ ಎಲ್ಲ ಭಾಷೆಗಳಿಗೂ ಕನ್ನಡದ ಚಿತ್ರಗಳು ಹೋಗ್ತಾ ಇದ್ದಾವೆ. ಸೊ ಅಂದರೆ ಕನ್ನಡದಲ್ಲಿ ಆ ಥರದ ತಾಕತ್ತಿದೆ ಅಂತೇಳಿ. ಆ ತಾಕತ್ತು ಇರೋದು ಈ ಮಣ್ಣಿನ ಗುಣ. ಅದರ ಜೊತೆಗೆ ಇವತ್ತು ರಾಜ್ಕುಮಾರ್ ಅಂತ ಮಹಾನ್ ನಟರನ್ನು, ವಿಷ್ಣುವರ್ಧನ್ ಅಂತ ಮಹಾನ್ ನಟರನ್ನು, ಸುದೀಪ್ ಅಂತ ಮಹಾನ್ ನಟರನ್ನು, ಈ ಥರದ ಅನೇಕ ನಟರನ್ನು ಬೆಳೆಸಿದ್ದು ಯಾರು ಅಂದರೆ ಪ್ರೇಕ್ಷಕ ಮಹಾಪ್ರಭು. ಆಮೇಲೆ ನಾವೆಲ್ಲ ರಂಗಭೂಮಿಯಿಂದ ಬಂದವರಾದ್ದರಿಂದ ಓ ಆದಿ ಪ್ರೇಕ್ಷಕನೇ ನೀನೇ ನನ್ನ ದೇವರು ಅಂತ ಮಾತಾಡ್ತೀವಿ ನಾವು. ಅಂದರೆ ನಮಗೆ ಕೂತ್ಕೊಂಡಿರುವಂಥ ಪ್ರೇಕ್ಷಕ ಇದ್ದಾನಲ್ಲ ನಮ್ಮ ದೇವರು. ಯಾಕೆಂದರೆ ಅವನು ಕೊಡುವ ಒಂದು ಚಪ್ಪಾಳೆಗೋಸ್ಕರ ನಾವು ತಿಂಗಳಾನುಗಟ್ಟಲೆ ಕೆಲಸ ಮಾಡ್ತೀವಿ, ನಮ್ಮ ಇಡೀ ಜೀವನವನ್ನು ಅದಕ್ಕಾಗಿ ಮುಡುಪಾಗಿಡ್ತೀವಿ. ಸೊ ಆ ಎಲ್ಲ ಕಾರಣಗಳಿಂದ ನನ್ನ ಕನ್ನಡದ ಪ್ರೇಕ್ಷಕರಿದ್ದಾರಲ್ಲ, ನನ್ನ ತಂಡದ ಈ ರೋಣ ಚಿತ್ರ ಏನಿದೆಯಲ್ಲ, ರಘುರಾಜನಂದನ್ ಅಂತ ಒಬ್ಬ ಅದ್ಭುತ ನಟನನ್ನು ಕೊಟ್ಟಿದೆ. ಸತೀಶ್ ಅಂತಹ ಒಬ್ಬ ಮೊದಲ ನಿರ್ದೇಶನದ ವಿಭಿನ್ನ ಕಥೆಯನ್ನು ಒಳಗೊಂಡಂಥ ಒಂದು ಒಳ್ಳೆಯ ಚಿತ್ರ ಆಗಿದೆ. ಆಮೇಲೆ ಶರತ್ ಲೋಹಿತಾಶ್ವ ಅಂತ ಒಬ್ಬ ಪ್ರಬುದ್ಧ ನಟನ ಬಳಸ್ಕೊಂಡಂಥ ಒಂದು ಒಳ್ಳೆಯ ಚಿತ್ರ ಆಗಿದೆ. ಈ ಥರದ ಎಲ್ಲದರ ಒಗ್ಗೂಡುವಿಕೆಯ ಚಿತ್ರ ಆಗಿದೆ. ಆದ್ದರಿಂದ ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ರೋಣ ಸಿನಿಮಾವನ್ನು ನೋಡಿ ನಿಮ್ಮ ಮಡಿಲಿಗೆ ಈ ಕೂಸನ್ನು ಹಾಕ್ತಾ ಇದ್ದೀವಿ, ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ವೆರಿ ನೈಸ್. ತಾವು ತಮ್ಮ ಟೇಕ್ ಫಾರ್ ಆಡಿಯನ್ಸ್. ನಮಸ್ಕಾರ. ನವಂಬರ್ 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸ ತಂಡ, ಹೊಸ ಕಂಟೆಂಟ್, ಎಲ್ಲ ಹೊಸ ಟೀಮ್ ಬರ್ತಾಯಿದ್ವಿ. ಹೊಸ ಕಂಟೆಂಟನ್ನು ನಮ್ಮ ಕನ್ನಡ ಜನ ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡಿ ಹಾರೈಸ್ಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಸೊ ನೋಡೋದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹೊಸ ಚಿತ್ರತಂಡ ಕಂಟೆಂಟೇ ಕಿಂಗ್ ಅಂತ ತೆರೆಗೆ ಅಪ್ಪಳಿಸೋಕೆ ಸಿದ್ಧವಾಗಿದ್ದಾರೆ. ಸೊ ಪ್ರೇಕ್ಷಕ ಮಹಾಪ್ರಭುಗಳು ಏನಿದ್ದಾರೆ, ಚಿತ್ರಮಂದಿರದಲ್ಲಿ ನೋಡಿ ಚಿತ್ರ ಹೇಗಿದೆ ಅನ್ನುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ಕೊಡ್ತಿದ್ದೀನಿ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.